ಮಾಡಬೇಕಾಗಿದೆ ಮತ್ತು ಒಂದಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕುವಂಥ ಅಗತ್ಯ ಇದೆ ಅನ್ನುವಂಥದ್ದನ್ನು ತನಿಖಾಧಿಕಾರಿಗಳು ಕೂಡ ಹೇಳಿಕೊಂಡಿದ್ರು. ಈ ಒಂದು ಕಾರಣದಿಂದಾಗಿ ಈ 4-5 ಜನ ಆರೋಪಿಗಳನ್ನು ಮತ್ತೆ ತಮ್ಮ ಕಸ್ಟಡಿಗೆ ಪಡೆಯೋದಕ್ಕೆ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಈಗೇನು ಕೋರ್ಟ್ ಆವರಣದ ಬಳಿ ಆರೋಪಿಗಳನ್ನು ಕರ್ಕೊಂಡ್ಬರಲಾಗಿದೆ. ಈ ಎಕ್ಸಾಕ್ಟ್ ಆಗಿ ಈ ಕಾರ್ಪೊರೇಷನ್ ಸರ್ಕಲ್ ಬಳಿ ಇರುವಂತಹ ಆರ್ಥಿಕ ಅಪರಾಧಗಳ ಕೋರ್ಟಿಗೆ ಈಗ ಆರೋಪಿಗಳನ್ನು ತನಿಖಾಧಿಕಾರಿಗಳು ಕರ್ಕೊಂಡ್ಬಂದಿರುವಂಥದ್ದು. ಮಂಜು ಮುಂದೆ ಈಗ ಎಕ್ಸಾಕ್ಟ್ ಆಗಿ ನೋಡಿ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ಕಬ್ಬನ್ ಪಾರ್ಕ್ ಆವರಣದ ಒಳಭಾಗದಲ್ಲಿ ಪೊಲೀಸ್ 2 ವ್ಯಾನ್ನಲ್ಲಿ ಆರೋಪಿಗಳನ್ನು ಕರ್ಕೊಂಡ್ಬರಲಾಗಿರುವಂಥದ್ದು. ಇಲ್ಲಿಂದ ಕಬ್ಬನ್ ಪಾರ್ಕ್ ಒಳಭಾಗದಿಂದಾಗಿ ಮುಂದುಗಡೆ KR ಸರ್ಕಲ್ ಕಡೆ ಹೋಗಿ ಅದಾದ ಬಳಿಕ ಕೋರ್ಟಿಗೆ ಕರ್ಕೊಂಡ್ಬರೋದಕ್ಕೆ ಈಗ 2 ವ್ಯಾನ್ಗಳಲ್ಲಿ ತನಿಖಾಧಿಕಾರಿಗಳು ಆರೋಪಿಗಳನ್ನು ಕರ್ಕೊಂಡ್ಬಂದಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ ಮುಂದೆ ಇವ್ರನ್ನ ಹಾಜರುಪಡಿಸಲಾಗುತ್ತೆ. ಆಕ್ಚುಲಿ ಬಂದು ಆ ಮೂಲಕ ಕೋರ್ಟಿಗೆ ತಲುಪೋದಿಕ್ಕೆ ಈಗ ಹೋಗ್ತಾ ಇದ್ದಾರೆ. ಇಲ್ಲ ಅಂತಾದ್ರೆ ಇಲ್ಲಿ ಹತ್ರವೇ ಇದ್ದಿದ್ದರಿಂದಾಗಿ ಒನ್ ವೇ ಅಲ್ಲಾದ್ರೂ ಹೋಗಿ ಕೋರ್ಟ್ ಒಳಗಡೆ ಬೇಗ ತಲುಪುವಂತ ಒಂದು ಪ್ರಯತ್ನವನ್ನ ಅಧಿಕಾರಿಗಳು ನಡೆಸಿದ್ರು. ಆದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿದ್ದಂತ ಒಂದು ಕಾರಣದಿಂದಾಗಿ ಇದೀಗ ಮತ್ತೆ KR ಸರ್ಕಲ್ ಕಡೆಯಿಂದಾಗಿ ಕೋರ್ಟ್ಗೆ ಹೋಗೋದಿಕ್ಕೆ ವ್ಯಾನ್ ಜೊತೆಗೆ ಇದ್ದಾರೆ. ಇಲ್ಲಿ ಇವತ್ತು ಬೆಳಗ್ಗೆ ಕಮಿಷನರ್ ಅವರು ತನಿಖಾಧಿಕಾರಿಗಳ ಜೊತೆಗೆ ನಡೆಸಿದಂತಹ ಒಂದು ಮೀಟಿಂಗ್ ಸಂದರ್ಭದಲ್ಲಿ ಮತ್ತೊಂದು ಈಗ ದರ್ಶನ್ ಅಂಡ್ ತಂಡವನ್ನು ಈಗ ಮುಂಭಾಗದಿಂದ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ಆರೋಪಿಗಳನ್ನು ಕೂಡ ಕರೆದುಕೊಂಡು ಬರಲಾಗ್ತಾ ಇದೆ. ಹಿಂಬದಿಯ ಗೇಟ್ನಿಂದ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಮುಂಬದಿಯ ಗೇಟ್ನಿಂದ ಎಲ್ಲ ಆರೋಪಿಗಳನ್ನು ಕೂಡ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳನ್ನು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮಾಡಿಕೊಳ್ಳಲಾಗಿದೆ. ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನೀಗ ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ನಾನು ಕೆಲವೇ ಕ್ಷಣಗಳಲ್ಲಿ ಈಗ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಆರೋಪಿಗಳನ್ನು ಇಲ್ಲಿಂದ ಈ ಭಾಗದಿಂದ ಕರೆದುಕೊಂಬರೋದಕ್ಕೆ ಎಲ್ಲ ರೀತಿಯಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಸೊ ನೋಡಿ, ಈಗ ಈ ಒಂದು ಗೇಟ್ನಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಹಿಂಬದಿ ಗೇಟಿಂದ ಅವರನ್ನು ಕರ್ಕೊಂಡು ಹೋಗಲಾಗುತ್ತೆ ಅಂತ ಹೇಳಿತ್ತು. ಆದರೆ ಈಗ ಮುಂಬದಿಯ ಗೇಟ್ನಿಂದ ಕರ್ಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗ ಗಮನಿಸ್ತಾ ಇದ್ದೀವಿ, ಇದೇ ಒಂದು ಗೇಟ್ನಿಂದ ಎಲ್ಲ ಆರೋಪಿಗಳನ್ನು ಕೂಡ ಕರೆದುಕೊಂಡು ಹೋಗ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವ ದೃಶ್ಯವನ್ನು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿರೋದು. ಇನ್ನೇನು ಕೆಲವೇ ಕ್ಷಣಗಳು ಆದರೆ 5 ಗಂಟೆವರೆಗೂ ಕೂಡ ಕಾಲಾವಕಾಶ ಇದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ. ನಿನ್ನೆ ಆಲ್ರೆಡಿ ಪೊಲೀಸರು ಕೂಡ ಆದರೆ SPP ಮುಖಾಂತರ ರಿಮೈಂಡ್ ಕಾಪಿಯನ್ನು ಕೂಡ ಸಬ್ಮಿಟ್ ಮಾಡಿದ್ರೆ ಇವತ್ತು ಬೆಳಗ್ಗೆ ಕೂಡ ಒಂದು ರಿಮೈಂಡ್ ಕಾಪಿಯನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಆ ಒಂದು ರಿಮೈಂಡ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿರ್ತಾರೋ ಆ ಅಂಶಗಳ ಆಧಾರದಲ್ಲಿ ಇವತ್ತು ಕಸ್ಟಡಿಗೆ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೇಕಾ ಅನ್ನೋದು ಕೂಡ ಗೊತ್ತಾಗಲಿದೆ. ಪ್ರಮುಖವಾಗಿ ನೋಡಿ, ಇವತ್ತು ಯಾವ ರೀತಿಯಾಗಿ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಿ ಮನವಿಗೆ ಯಾವ ಕಾರಣಕ್ಕೋಸ್ಕರ ಕೊಡಬೇಕು ಅಂತೇಳಿ ಅವರು ಮನವಿಯನ್ನು ಮಾಡಿಕೊಳ್ತಾರೋ ಅದರ ಆಧಾರದಲ್ಲಿ ಆರೋಪಿಗಳನ್ನು ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಕಂಡು ಬರ್ತದೆ. ಆದರೆ ಕೆಲ ಕಾನೂನು ತಜ್ಞರು ಹೇಳುವಂತೆ ಇವತ್ತು ಕಸ್ಟಡಿಗೆ ಕೊಡೋದು ತೀರಾ ಕಡಿಮೆ ಅಂತ ಹೇಳಲಾಗ್ತದೆ. ಯಾಕೆಂತಂದರೆ ಈಗ ಆಲ್ರೆಡಿ 2 ಬಾರಿ ಕಸ್ಟಡಿಗೆ ಪಡೆದುಕೊಂಡಿರುವಂಥ ಪೊಲೀಸರು ಮತ್ತೊಮ್ಮೆ ಕಸ್ಟಡಿಗೆ ಪಡೆದುಕೊಳ್ಳೋದು ಅನುಮಾನ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಕೊಡೋದು ಡೌಟ್ ಅಂತ ಕೂಡ ಒಂದಷ್ಟು ಕಾನೂನು ತಜ್ಞರು ಕೂಡ ವ್ಯಕ್ತಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಥವಾ ಕಸ್ಟಡಿಗೆ ಕೊಡ್ತಾರಾ ಅನ್ನೋದು
ತೀವ್ರ ಕುತೂಹಲ ಕೇಳಿಸ್ತದೆ. ನೋಡಿ, ಒಂದು ಕಡೆ ಈ ಭಾಗದಿಂದ ಎಲ್ಲ ಆರೋಪಿಗಳನ್ನು ಕರ್ಕೊಂಡು ಬರ್ತಾರೆ ಅಂಥೇಳಿ ಆಗ್ತದಂತೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ಸೇರಿಸಿರುವಂಥದ್ದು. ಅಷ್ಟೇ ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕೂಡ ಇಲ್ಲಿ ಬಂದು ಜಮಾವಣೆಗೊಳ್ತಿದ್ದಾರೆ. ಅಂದರೆ ಅಲ್ಲಿಂದನೂ ಕೂಡ ನಾವು ಗಮನಿಸ್ತಾ ಇದ್ವಿ, ದರ್ಶನ್ ಅವರನ್ನು ನೋಡಬೇಕು ಅನ್ನೋ ಒಂದು ಇದರಿಂದ ಸಾಕಷ್ಟು ಜನ ಇಲ್ಲಿಗೆ ಬರೋದು, ಅವರನ್ನು ಫಾಲೋ ಮಾಡ್ಕೊಂಬರೋದು, ಬೈಕ್ಗಳಲ್ಲಿ ಅವರನ್ನು ಫಾಲೋ ಮಾಡ್ಕೊಂಬರೋದು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ವಿ. ಸೊ ಈಗ ಪೊಲೀಸರು ಟ್ರಾಫಿಕನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಕಬ್ಬನ್ ಪಾರ್ಕ್ ಒಳಗಡೆಯಿಂದ ಈಗ ಆಕ್ಸ್ಫರ್ಡ್ ಲೈಬ್ರರಿ ಇದೆ, ಆಕ್ಸ್ಫರ್ಡ್ ಲೈಬ್ರರಿ ಬಳಿ ಎಲ್ಲರೂ ಕೂಡ ಇದ್ದಾರೆ. ಅಲ್ಲಿಂದ ನೇರವಾಗಿ ಈ ನೃಪತುಂಗ ರಸ್ತೆ ಏನಿದೆ, ನಾವೇನೀಗ ಆಕ್ಸ್ಫರ್ಡ್ ಲೈಬ್ರರಿಯಿಂದ ಹಾಗೆ ಲೆಫ್ಟಿಗೆ ಬಂದರೆ KR ಸರ್ಕಲ್ ಸಿಗುತ್ತೆ. ಆ KR ಸರ್ಕಲ್ನಿಂದ ಈಗ KR ಸರ್ಕಲ್ನಿಂದ ಈ ನೃಪತುಂಗ ರಸ್ತೆಯಲ್ಲಿ ಆ ಆರೋಪಿಗಳನ್ನು ಕರೆದುಕೊಂಡು ಬರಲಾಗುತ್ತೆ. ಅಂದರೆ ಹಿಂಬದಿಯ ಗೇಟಲ್ಲಿ ನೋಡಿ, ಕಳೆದ 2 ಬಾರಿಯೂ ಕೂಡ ಬಂದಾಗ 2 ಬಾರಿಯೂ ಕೂಡ ಗಮನಿಸಿದಾಗ ಹಿಂಬದಿಯ ಗೇಟ್ನಿಂದ ಆರೋಪಿಗಳನ್ನು ಕರೆದುಕೊಂಡು ಹೋಗಿದ್ರು. ಆದರೆ ಈ ಬಾರಿ ಪೊಲೀಸರು ಸ್ವಲ್ಪ ಪ್ಲ್ಯಾನಿಂಗನ್ನು ಚೇಂಜ್ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ 2 ಗೇಟ್ಗಳಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಈಗ ನೃಪತುಂಗ ರಸ್ತೆಯಿಂದ ಆರೋಪಿಗಳು ಕರ್ಕೊಂಬಂದು ಈಗ ಈ ಒಂದು ಮುಂಭಾಗದಿಂದ ಈ ಒಂದು ಫ್ರಂಟ್ ಗೇಟಿಂದ ಆರೋಪಿಗಳನ್ನು ಕರೆದುಕೊಂಡು ಹೋಗಲಾಗುತ್ತೆ. ನೋಡಿ, ಈಗ ಗಮನಿಸ್ತಾ ಇದ್ದೀವಿ ನೋಡಿ, ಇಲ್ಲಿಂದ ಯಾವ ರೀತಿಯಾಗಿ ನೋಡಿ, ಇಲ್ಲಿ ಆರೋಪಿಗಳಿರುವಂತಹ ಒಂದು ವಾಹನ ಅಲ್ಲಿ ಬರ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಜೊತೆಗೆ ಹಲವಾರು ಮಂದಿ ಸಾರ್ವಜನಿಕರು ಅಥವಾ ಇಲ್ಲಿ ಪೊಲೀಸರು ನೋಡಿ ಯಾವ ರೀತಿಯಾಗಿ ನಿಂತಿದ್ದಾರೆ ಅಂತೇಳಿ ಹೆಜ್ಜೆ ಹೆಜ್ಜೆಗೂ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗ ಅಲ್ಲಿ ಪೊಲೀಸ್ ವಾಹನ ಅಂದರೆ ಆರೋಪಿಗಳಿರುವಂಥ ವಾಹನ ಈಗ ಬರ್ತಾ ಇರುವಂಥ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಆರೋಪಿಗಳಿರುವಂಥ 2 ವಾಹನ ನೋಡಿ, ಮುಂಭಾಗದಲ್ಲಿ ಒಂದು ಜೀಪ್ ಬರ್ತಾ ಇದೆ, ಜೀಪ್ನ ಹಿಂಬದಿಯಲ್ಲಿ ಆರೋಪಿಗಳಿರುವಂಥ ವಾಹನ ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಗಮನಿಸ್ಬೋದು, ಒಂದು ವಾಹನ ಈ ಒಂದು ಮುಂಬದಿಯಲ್ಲಿ ಬರ್ತಾ ಇರುವಂಥ ದೊಡ್ಡ ವಾಹನ ಇದೆ, ಆ ವಾಹನದಲ್ಲಿ ಆರೋಪಿ ದರ್ಶನ್ ಕೂಡ ಇದ್ದಾರೆ. ದರ್ಶನ್ ಜೊತೆಯಲ್ಲಿ ವಿನೋದ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಎಲ್ಲರೂ ಕೂಡ ಈಗ ಏನು ಬರ್ತಾ ಇದ್ದಾರೆ ಈ ಒಂದು ವಾಹನ, ಅದೇ ಒಂದು ವಾಹನದಲ್ಲಿ ದರ್ಶನ್ ಕೂಡ ಇದ್ದಾರೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ, ಪೊಲೀಸರು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ, ಯಾವುದೇ ರೀತಿಯಂಥ ಅಡಚಣೆ ಆಗಬಾರ್ದು ಅಂತೇಳಿ. ಆದರೆ ಟ್ರಾಫಿಕ್ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಈಗ ಆರೋಪಿಗಳು ಈಗ ಇನ್ನೇನು ಕೋರ್ಟ್ ಹಾಲ್ ಒಳಗಡೆ ನೋಡಿ, ಈಗ ಇಲ್ಲಿ ಒಂದು ಆರೋಪಿ ಇರುವಂಥ ದೃಶ್ಯವನ್ನು ಕೂಡ ಗಮನಿಸಿದ್ವಿ. ನೋಡಿ, ಈ ಒಂದು ಇದರಲ್ಲೂ ಕೂಡ ಇಲ್ಲಿ ಆರೋಪಿಗಳಿರುವಂಥ ದೃಶ್ಯವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಪವಿತ್ರಗೌಡ ಇರುವಂಥ ದೃಶ್ಯವನ್ನ ಕೂಡ ತೋರಿಸ್ತಾ ಇದ್ದೀವಿ. ಸೊ ಎಲ್ಲ ಆರೋಪಿಗಳನ್ನ ಕೂಡ ಈಗ ಒಳಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕೋರ್ಟ್ನ ಒಳಗಡೆ ಎಲ್ಲರನ್ನ ಕೂಡ ಕರೆದುಕೊಂಡು ಹೋಗಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಆ ಭಾಗಕ್ಕೆ ಆರೋಪಿಗಳನ್ನ ಕರೆದುಕೊಂಡು ಹೋಗಿದ್ದಾರೆ. ಈಗ ಕೋರ್ಟ್ನ ಆವರಣದ ಒಳಗಡೆ ಎಲ್ಲ ಆರೋಪಿಗಳು ಕೂಡ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲರನ್ನೂ ಕೂಡ ಕರೆದುಕೊಂಡು ನ್ಯಾಯಾಧೀಶರ ಹಾಲ್ಗೆ ಕರ್ಕೊಂಡು ಹೋಗ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನೋಡಿ ಯಾವ ರೀತಿಯಾಗಿ ಇಲ್ಲಿ ಜನ ಸೇರಿದ್ದಾರೆ ಅಂತೇಳಿ. ನೋಡಿ, ಇಲ್ಲಿ ಜನ ನೋಡಿ ಎಲ್ಲರನ್ನೂ ಕೂಡ ಕಳಿಸುವಂಥ ಕೆಲಸವನ್ನ ಮಾಡ್ತಾರೆ, ಪೊಲೀಸರು ಕೂಡ ಜನ ಕಳಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಯಾವಾಗ ದರ್ಶನ್ ಈ ಭಾಗದಿಂದ ಬರ್ತಾರೆ ಅಂತ ಗೊತ್ತಾಗುತ್ತೋ ಎಲ್ಲ ಸಂಖ್ಯೆಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರೋದಕ್ಕೆ ಶುರು ಮಾಡ್ತಾರೆ. ಕೆಲವರು ಮೊಬೈಲ್ನಲ್ಲಿ ವಿಡಿಯೋವನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಮುಂದೆ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಇನ್ನು ಈಗ ನ್ಯಾಯಾಧೀಶರ ಮುಂದೆ ಆರೋಪಿಗಳನ್ನು ಪ್ರೊಡ್ಯೂಸ್ ಕೂಡ ಮಾಡಲಿದ್ದಾರೆ. ಆ ಬಳಿಕ ನ್ಯಾಯಾಧೀಶರು ವಿಚಾರಣೆಯನ್ನು ನಡೆಸಿ ಎಲ್ಲರನ್ನೂ ಕೂಡ ಯಾವ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ ಅಥವಾ ಕಸ್ಟಡಿಗೆ ಕೊಡ್ತಾರೆ ಅಂತೇಳಿ ನೋಡಿ, ಎಲ್ಲ ಆರೋಪಿಗಳನ್ನು ಕೂಡ ಕಟಗಡೆಯಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದಷ್ಟು ಪ್ರಶ್ನೆ ಮಾಡ್ತಾರೆ. ಆರೋಗ್ಯ ಹೇಗಿದೆ, ಏನಾದರೂ ತೊಂದರೆ ಆಯಿತಾ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಆ ಬಳಿಕ SPP ವಾದವನ್ನು ಕೂಡ ಆಲಿಸ್ತಾರೆ. SPP ಅವರು ಈಗ ಯಾವ ಆರೋಪಿಗಳು ಯಾವ ಕಾರಣಕ್ಕೋಸ್ಕರ ಕಸ್ಟಡಿಗೆ ಬೇಕು ಅಂತೇಳಿ ಅದು ಬಲವಾಗಿ ಅವರು ವಾದವನ್ನು ಮಂಡಿಸ್ತಾರೋ ಅದರ ಆಧಾರದಲ್ಲಿ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಅಥವಾ ಅದು ಸಾಧ್ಯತೆ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆ ಕೂಡ ಕಂಡು ಬರುತ್ತೆ. ಕೋರ್ಟ್ ಸ್ಟುಡಿಯೋ ಇರ್ಬೋದು ಯಾವ ರೀತಿಯಾಗಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರಂತ ಪೊಲೀಸ್ನವರಿಗೂ ಕೂಡ ಇದು ದೊಡ್ಡ ಚಾಲೆಂಜ್ ಆಗಿರುವಂಥದ್ದು. ಕಾರಣ ಎಷ್ಟೇ ಪಬ್ಲಿಕ್ ಇರ್ತಾರೆ, ಆ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಇರೋದಿಲ್ಲ. ಸೊ ಪೊಲೀಸ್ನವರು ಕೂಡ ಆರೋಪಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಲ್ಲೂ ಕೂಡ ಆರೋಪಿಗಳನ್ನ ತುಂಬ ಸೇಫ್ ಆಗಿ ಕರ್ಕೊಂಡು ಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಕೂಡ ಜವಾಬ್ದಾರಿ ಪೊಲೀಸ್ನವರಿಗಿರುವಂಥದ್ದು.
ಇನ್ನು ಕೋರ್ಟ್ಗೆ ಡಿ ಗ್ಯಾಂಗ್ ಈಗಾಗಲೇ ಹಾಜರಾಗಿರುವಂತದ್ದು. ಕೆಲವೇ ಕ್ಷಣದಲ್ಲಿ ಕೂಡ ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ನಡೆಸುತ್ತೆ. 24ನೇ ACMM ಕೋರ್ಟ್ಗೆ ಡಿ ಗ್ಯಾಂಗ್ ಹಾಜರ್. ಮತ್ತೆ ಪೊಲೀಸ್ ಕಸ್ಟಡಿಗೆ ಹೋಗುತ್ತಾ ಹಾಗಾದ್ರೆ ಡೆವಿಲ್ ಗ್ಯಾಂಗ್, ಇಲ್ಲ ಪರಪ್ಪನ ಅಗ್ರಹಾರಕ್ಕೆ ಪಾಲಾಗ್ತಾರಾ ಎನ್ನುವಂತ ಪ್ರಶ್ನೆ ಈಗ. ಮತ್ತೆ ಕೋರ್ಟ್ಗೆ ಈಗ ಡಿ ಗ್ಯಾಂಗ್ ಹಾಜರಾಗಿರುವಂತದ್ದು. ಕೆಲವೇ ಕ್ಷಣದಲ್ಲಿ 24ನೇ ACMM ಕೋರ್ಟ್ನಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ ನ್ಯಾಯಾಧೀಶರು. ಒಂದ್ ಕಡೆ ಆರೋಪಿ ಪರ ವಕೀಲರು ಕೂಡ ವಾದವನ್ನ ಮಾಡ್ತಾರೆ. ಜೊತೆ